ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಟಾಪಿಕ್ಸ್ ಕೆಲವೊಂದು 5 ಅಪ್ಡೇಟಿಂಗ್ ಆದಂತಹ ಕೆಲವೊಂದು ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸೊ ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ, ಆಶಾ ಕಾರ್ಯಕರ್ತರು ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಅಂದ್ರೆ ಅವರು ನಮ್ಮ ಊರಲ್ಲಿ ಏನೇ ಕೆಲವೊಂದು ಸಮಸ್ಯೆಗಳಿದ್ರು, ಅಂದ್ರೆ ಆರೋಗ್ಯ ಸಮಸ್ಯೆಗಳಿದ್ರು, ಅವರೇ ಕರ್ಕೊಂಡೋಗಿ ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಕೆಲವೊಂದು ಎಸ್ಪೆಷಲಿ ಹೇಳಬೇಕು ಅಂದ್ರೆ ಈ ಬಾಣಂತಿಯರು ಇರ್ತಾರಲ್ಲ, ಬಾಣಂತಿಯರ್ ಆಗಿರ್ಬೋದು, ಅಂದ್ರೆ ಪ್ರೆಗ್ನೆನ್ಸಿ ಇಂಥವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಅರ್ಥ ಆಯ್ತಾ? ಇವರಿಂದ ಇವರು ಸುಮಾರು 4 ದಿನಗಳಿಂದ ಸ್ಟ್ರೈಕ್ ಮಾಡ್ತಾ ಇದ್ರು ಬೆಂಗಳೂರಿನಲ್ಲಿ. ಅಂದ್ರೆ ಸಂಬಳ 15,000 ರೂಪಾಯಿಗೆ ಏರಿಕೆ ಮಾಡಿ ಅಂತ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ರು. ಈ ಒಂದು ಉದ್ದೇಶದಿಂದ ಇವರು ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ರು. ಬಟ್ ಆದ್ರೆ 15,000 ರೂಪಾಯಿಗೆ ಒಪ್ಕೊಳ್ದೆ ಈಗ 8,000 ರೂಪಾಯಿ ಸಂಬಳ ಬರ್ತಿತ್ತು. ಅದ್ರ ಜೊತೆಗೆ 2,000 ರೂಪಾಯಿ ಸಂಬಳವನ್ನ ಸೇರಿಸಿ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ವಾಗ್ದಾನವನ್ನ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಸ್ಟೂಡೆಂಟ್ಸ್ ಗಳಿಗೆ. ಅರ್ಥ ಆಯ್ತಾ? 10th ಮತ್ತೆ PUC ಮಕ್ಕಳಿಗೆ ವೇಳಾಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. 10th ಅವ್ರಿಗೆ ಯಾವ ಟೈಮ್ ನಲ್ಲಿ ಎಕ್ಸಾಮ್ ನಡೀತದೆ ಅಂದ್ರೆ, PUC ಅವ್ರಿಗೆ ಆದ್ಮೇಲೆ 10th ಎಕ್ಸಾಮ್ ನಡೀತದೆ ಅಂತ ಹೇಳ್ಬೋದು. ಈಗ PUC ಅವ್ರಿಗೆ ಎಲ್ಲಿಂದ ಎಲ್ಲಿ ಗಂಟೆ ಎಕ್ಸಾಮ್ ಇರ್ತದೆ ಅಂದ್ರೆ, ಮೈನ್ ಆಗಿ 1/3/2025ರಿಂದ 20/3/2025 ತನಕ PUC ಎಕ್ಸಾಮ್ ನಡೆದ್ರೆ ಅದ್ರ ಮಾರನೇ ದಿನಕ್ಕೆ 10th ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. 21/3/2025ರಿಂದ 4/4/2025 ತನಕ, ಅಂದ್ರೆ 4ನೇ ತಾರೀಕು ಏಪ್ರಿಲ್ನಿಂದ 2025 ಇಲ್ಲಿಗೆ ಕೊನೆಗೊಳ್ಳುತ್ತೆ ಅಂತ ಹೇಳ್ಬೋದು. ನೀವೇನಾದ್ರೂ 10th ಮತ್ತೆ PUC ಮಕ್ಕಳಾಗಿದ್ರೆ ದಯವಿಟ್ಟು ಸ್ಟಡಿ ಕಡೆ ಗಮನವನ್ನು ಹರಿಸಲೇಬೇಕು. ಯಾಕೆಂದ್ರೆ ಇನ್ನ ಕೆಲವೇ ದಿನಗಳಲ್ಲಿ PUC ಮತ್ತೆ 10th ಎಕ್ಸಾಮ್ ಆಗಬಹುದು. ಅರ್ಥ ಆಯ್ತಾ? ಈ ವೇಳಾಪಟ್ಟಿ ಬಂದಿದೆ, ಇದೇ ಫೈನಲ್ ಆಗಿರ್ತದೆ. ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಂಡು ಇಮಿಡಿಯೇಟ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ ಎಕ್ಸಾಮ್ಗಳಿಗೆ ಪ್ರಿಪರೇಷನ್ ಅನ್ನ ಖಂಡಿತವಾಗ್ಲೂ ನೀವು ಮಾಡ್ಕೊಳ್ಳೇಬೇಕು. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು, ನಮ್ಮ ದೇಶದಲ್ಲಿ ಹೊಸ ಅಧ್ಯಯನ ಅಂತ ಹೇಳ್ಬೋದು. ಓಪನ್ ಹಾರ್ಟ್ ಸರ್ಜರಿ ನಡೆಸಿದ ರೋಬೋಟ್ ಅಂತ ಹೇಳ್ಬೋದು. 56 ವರ್ಷದ ವ್ಯಕ್ತಿಗೆ ರೋಬೋಟ್ ಹಾರ್ಟ್ ಸರ್ಜರಿ ಮಾಡಿದೆ. ಇಂತಿಂಥ ವಿಚಾರಗಳ್ರಿ. ಇದು ಯಶಸ್ವಿ ಆಗಿದೆ. ಅರ್ಥ ಆಯ್ತಾ? ಯಾಕೆಂದ್ರೆ ಇದು ನಡೆದಿರುವಂಥದ್ದು ನಮ್ಮ ಡೆಲ್ಲಿನಲ್ಲಿ, ಅಂದ್ರೆ ರಾಜಸ್ಥಾನದಲ್ಲಿ ನಡೆದಿರಬಹುದು. ಅರ್ಥ ಆಯ್ತಾ? ಈ ಇನ್ನೂ ನಮ್ಮ ದೇಶ ಎಲ್ಲೆಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಈ ರೋಬೋಟ್ಗಳಿಂದ ಇನ್ನೂ ಏನೇನು ಕೆಲಸ ಮಾಡಿಸ್ಕೊಳ್ತೀವೋ ಊಹೆನೂ ಮಾಡೋಕ್ಕಾಗ್ತಿಲ್ಲ. ಅಷ್ಟು ನಮ್ಮ ದೇಶ ಅಂತಾನೆ ಅಲ್ಲ, ಇಡೀ ಪ್ರಪಂಚನೂ ಸಹ ಮುಂದುವರಿತಿದೆ. ಮುಂದೆ ಯಾರಿಗೂ ಗೊತ್ತು ಏನೇನಾಗುತ್ತೋ ಅಂತ. ನಮ್ಮ ದೇಶದಲ್ಲಿ ಇನ್ನು ಏನೇನು ಟೆಕ್ನಾಲಜಿಗಳು ಬರುತ್ತೋ ಯಾರಿಗೂ ಗೊತ್ತಿಲ್ಲ. ಅದರಲ್ಲಿ 4ನೇ ಅಪ್ಡೇಟ್ಸ್ ಏನಪ್ಪಾ ಅಂದ್ರೆ, ಈ ದುಃಖಕರವಾದಂತಹ ವಿಚಾರ ಅಂತ ಹೇಳ್ಬೋದು. ಪಾರಿವಾಳ ವಿಷಯಕ್ಕೆ ಬಾಲಕ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಸುಮಾರು 7ನೇ ತರಗತಿ ಅಂದ್ರೆ 13 ವರ್ಷದ ಬಾಲಕ ಸುಮ್ಮನೆ ಪಾರಿವಾಳದ ವಿಚಾರ ಅಂದ್ರೆ ಬೆಟ್ಟಿಂಗ್ ವಿಚಾರಕ್ಕೋಸ್ಕರ ಏನು ಮಾಡಿದ್ದಾರೆ, ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಬಟ್ ಆದರೆ ತುಮಕೂರಿನಲ್ಲಿ ನಡೆದಿರುವಂತಹ ಈ ಘಟನೆ ಅಂತ ಹೇಳ್ಬೋದು. ಚಿಕ್ಕ ಪುಟ್ಟ ವಿಚಾರಗಳಿಗೆ ಅಡ್ಜಸ್ಟ್ ಆಗುವಂತಹ ಮನಸ್ಥಿತಿಗಳು ನಾವು ಪೋಷಕರು ಏನು ಮಾಡಬೇಕು ಅಂದ್ರೆ ಮಕ್ಕಳಿಗೆ ಬೆಳೆಸ್ಕೊಡ್ಬೇಕು. ಅರ್ಥ ಆಯ್ತಾ? ಯಾಕೆಂದ್ರೆ ಸಣ್ಣ ಪುಟ್ಟದಕ್ಕೆಲ್ಲ ವಿಚಲಿತ ಆಗಬಾರ್ದು ಅವ್ರ ಮನಸ್ಸುಗಳು. ಅರ್ಥ ಆಯ್ತಾ? ನಾವು ಓದ್ತಿರ್ಬೇಕಾದ್ರೆ ಏನೋ ಸಿಕ್ಕಿಲ್ಲ ಅಂದ್ರೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಿರ್ಲಿಲ್ಲ. ಆ ಥರ ಈಗಿನ ಜನ್ರೇಷನ್ನಲ್ಲಿ ಪೋಷಕರು ಅಂಡರ್ಸ್ಟ್ಯಾಂಡ್ ಅಂದ್ರೆ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಮಾನಸಿಕ ಅಂದ್ರೆ ದೇಹ ಅಲ್ದೇನೆ ಮಾನಸಿಕದ ಬಗ್ಗೆ ಸ್ವಲ್ಪ ಅರ್ಥ ಮಾಡಿಕೊಂಡು ಆ ಮಾನಸಿಕ ರೋಗಗಳ ಬಗ್ಗೆ ನಾವು ತಿಳ್ಕೊಂಡು ಅವ್ರಿಗೆ ಸ್ವಲ್ಪ ಟ್ರೈನಿಂಗ್ ಅನ್ನ ಕೊಡ್ಬೇಕಂದ್ರೆ ಅವ್ರಿಗೆ ಸ್ವಲ್ಪ ತಿಳಿಸ್ಕೊಡ್ಬೇಕು. ಇದ್ರ ಬಗ್ಗೆ ಎಲ್ಲ ಜಾಗೃತಿ ಮೂಡಿಸ್ಬೇಕು. ಇದು ಪೇರೆಂಟ್ಸ್ ಅವರ ಜವಾಬ್ದಾರಿ ಅಂತ ಹೇಳ್ಬೋದು. ಏಕೆಂದ್ರೆ ಸಣ್ಣ ಪುಟ್ಟದಕ್ಕೆಲ್ಲ ಆತ್ಮಹತ್ಯೆಗಳು ಸಿಕ್ಕಾಪಟ್ಟೆ ಆಗ್ತದೆ. ಅರ್ಥ ಆಯ್ತಾ? 20 ವರ್ಷ 25 ವರ್ಷ 30 ವರ್ಷದ ಯುವಕರೆಲ್ಲ ಕೆಲವೊಂದು ಲವ್ ಫೇಲ್ಯೂರ್ಸ್ಗೋಸ್ಕರ, ಕೆಲವೊಂದು ಕೆಲ್ಸಗಳಿಗೋಸ್ಕರ, ಏನೋ ಸಣ್ಣ ಪುಟ್ಟ ರೀಸನ್ಸ್ಗಳಿಗೋಸ್ಕರ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಿದ್ದಾರೆ. ದಯವಿಟ್ಟು ನೀವು ಮಕ್ಕಳಿಗೆ ತಿದ್ದಿ ಬುದ್ಧಿ ಹೇಳಬೇಕು. ಇನ್ನೊಂದೇನಪ್ಪ ಅಂದರೆ ಅವ್ರಿಗೆ ಅರ್ಥ ಮಾಡಿಸುವಂಥ ಪ್ರಯತ್ನ ನೀವು ಮಾಡಲೇಬೇಕಾಗುತ್ತೆ. ಅದರಲ್ಲಿ ಇನ್ಮೇಲಿಂದ ಬೆಂಗಳೂರಿನಲ್ಲಿ ಮೆಟ್ರೋ 5 ಗಂಟೆಗೆ ಸ್ಟಾರ್ಟ್ ಆಗ್ತಿತ್ತು. ಆದರೆ ಸೋಮವಾರದಿಂದ 4 ಗಂಟೆ 15 ನಿಮಿಷಕ್ಕೆ ಬೆಂಗಳೂರಿನಲ್ಲಿ ಮೆಟ್ರೋ ಇನ್ಮುಂದೆ ಸ್ಟಾರ್ಟ್ ಆಗೋದು. ಅರ್ಥ ಆಯ್ತಾ? ಯಾಕೆಂದರೆ ಎಷ್ಟೋ ಜನ ಬೆಳಿಗ್ಗೆ 5 ಗಂಟೆಗೆ ಬರ್ತಾರೆ. ಕೆಲವೊಬ್ಬರು ನಾವೇ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಬೇಗ ಹೋಗ್ಬಿಟ್ಟಿದ್ದೀವಿ ಕೆಂಗೇರಿಯಿಂದ ಮೆಜೆಸ್ಟಿಕ್ ಹೋಗಬೇಕು ಅಥವಾ ಬೇರೆ ಎಲ್ಲಾರು ಹೋಗಬೇಕು ಅಂದ್ರೆ 5 ಗಂಟೆ ತನಕ 5:15 ತನಕ ಕೂತ್ಕೊಂಡು ಕಾಯಬೇಕಾಗಿತ್ತು. ಈಗ ಆ ಪರಿಸ್ಥಿತಿ ಇಲ್ಲ. ಅರ್ಥ ಆಯ್ತಾ? ಯಾಕೆ ಅಂದರೆ ಈಗ ಮೆಟ್ರೋದವರು ಹೊಸ ರೂಲ್ಸನ್ನು ಮಾಡಿದ್ದಾರೆ. ಬೆಳಗಿನ ಜಾವ 4:15ಕ್ಕೆ
ಮೆಟ್ರೋ ಸ್ಟಾರ್ಟ್ ಆಗುತ್ತೆ, ನೀವು ಎಲ್ಲಿಗೆ ಬೇಕಾದ್ರೂ ಜರ್ನಿಯನ್ನು ಮಾಡ್ಕೊಳ್ಬಹುದು. ಇದು ಇವತ್ತಿನ ಅಪ್ಡೇಟಿಂಗ್ ಆದಂಥ ವಿಚಾರಗಳು ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಗೇನಾದರೂ ಇಷ್ಟ ಆಗಿದ್ರೆ, ಯಾವುದಾದ್ರೂ ಒಂದು ಪಾಯಿಂಟ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ನಿಮ್ಗೇನೇ ಒಂದು ಡೌಟ್ಸ್ಗಳಿದ್ರು ಕೂಡಲೇ ಕಾಮೆಂಟನ್ನು ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟಿಂಗ್ ವಿಚಾರವಾದಂಥ ಒಂದು ಜೊತೆಗೆ ಬರ್ತೀನಿ. ನಿಮಗೂ ಸ್ವಲ್ಪ ಅಪ್ಡೇಟಿಂಗ್ ಆಗಿರುವಂಥ ಒಂದು ಮಾಹಿತಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.